ನಿನಗೆ ಇದನ್ನೆಲ್ಲ ನೋಡಿ ಖುಷಿ ಆತಲ್ ಪಾರು? ದೇವ್ರಿಗೆ ಹೋಗಿ ಬಂದಿದ್ದಾತ, ಇಲ್ಲಿ ಎದಕ್ಕೆ ಕರ್ಕೊಂಡ್ ಬಂದ್ರಿ? ಇದೆಲ್ಲ ಏನ? ಯಾಕೆ ಪಾರು, ನೆನಪು ಹಾರಿಬಿಟ್ಟೇನೆ ಇವತ್ತು? ಯಾವ ದಿನ ಏನು ಎತ್ತ ಅನ್ನೋದು ನೆನಪು ಹಾರಿದೇನ? ನನಗೆ ಏನಂತ ನೆನಪಾಗವಲ್ದ್ರಿ. ನೆನಪು ಮಾಡ್ಕೊ, ಇವತ್ತು ತುಂಬಾ ವಿಶೇಷವಾದ ದಿನ. ಹೌದಾ? ಏನಂತ ನೆನಪಾಗವಲ್ದ್ರಿ, ನೀವ ಹೇಳ್ಬಿಡ್ತೀರಾ? ನಾನು ನಿನ್ನ ಮದುವೆ ಆಗಿ 1 ವರ್ಷ ಆಯ್ತು. ನಮ್ದು ವಿವಾಹ ವಾರ್ಷಿಕೋತ್ಸವ. ಅಯ್ಯೋ ಭಗವಂತ, ನೆನಪ ಹಾರಿನ್ರಿ. ಸಾರಿ ರೀ ಸರ. ನನಗೆ ಗೊತ್ತು ನೀನು ನೆನಪು ಹಾರಿರ್ತಿ ಅಂತೇಳಿ, ಯಾಕಂದ್ರೆ ಈ ಗದ್ದಲ್ದಾಗ ಅದು ಸಹಜ, ಹಂಗತಿ ಆಗದು. ಹೆಂಗಾದ್ರು ಮೇಡಮ್ ಅವ್ರ ಆಫೀಸರ್ ಆದ್ರಿ, ಅದಕ್ಕೆ ಇದು ಟ್ರೀಟ್. ಅಯ್ಯೋ, ಇದೆಲ್ಲ ಎದಕ್ ಮಾಡಕ್ ಹೋಗ್ಬೇಕು? ಅಲ್ಲೇ ಮನ್ಯಾಗ ಮಾಡ್ಕೊಂಡಿದ್ರೆ ಚಂದ ಇರ್ತಿತ್ತಲ್ಲ. ಅಲ್ಲೇ ಏನೋ ಮತ್ತೆ ಲಕ್ಷ್ಮಣ ಅವ್ರು ಇರ್ತಿದ್ರು, ಅವ್ರದ್ದು ನಮ್ದು ಒಟ್ಟಿಗೆ ಆಚರಣೆ ಮಾಡಿದ್ರೆ ಆಗ್ತಿದ್ದಿಲ್ಲ. ಅವ್ರಿಬ್ರು ಗಂಡ ಹೆಂಡತಿ ಅವ್ರ ಖುಷಿಗೋಸ್ಕರ ಅವರು ಬೇರೆದು ಏನಾರು ಮಾಡ್ಕೊಂತಾರ. ಇದು ನನ್ನ ಖುಷಿ, ನನ್ನ ಖುಷಿಗೋಸ್ಕರ ಇದನ್ನೆಲ್ಲ ಮಾಡಿರೋದು. ನಿನಗಿಷ್ಟ ಆಯ್ತಿಲ್ ಪಾರು? ನಂಗಂಕ್ರು ಭಾಳ ಖುಷಿ ಆತ್ರಿ. ಸರಿ, 1 ನಿಮಿಷ. ಬಕ್ಕಂದಾಗ ಇಟ್ಕೊಂಡಿದ್ನಲ್ಲ ಪಾರು, ಏನೋ ತಿಳ್ಕೊಬೇಡ, ಒಂದು ಸ್ಮಾಲ್ ಗಿಫ್ಟ್. ಏನ್ರಿ ಇದು? ಇದ್ದಿದ್ರೆ ಅಂದು ಒಂದು ನೋಟ್ ತೊಗೊಂಬಂದಿನಿ ಪಾರು. ರೀ, ನೀವು ಕೊಡೋ ಗಿಫ್ಟ್ ದೊಡ್ಡದು ಸಾಂದು ಮುಖ್ಯ ಅಲ್ಲ, ಪ್ರೀತಿಯಿಂದ ಕೊಟ್ರಲ್ಲ ನಂಗದ ದೊಡ್ಡದು. ನಿಮ್ಮಂತ ಗಂಡನ ಪಡೆಯಕ್ಕೆ ಭಾಳ ಪುಣ್ಯ ಮಾಡೀನ್ರಿ ನಾನು. ಈ ಡೈಲಾಗ್ ಎಷ್ಟು ಸಲ ಹೇಳ್ತಿ ಪಾರು ನೀನು? ನನ್ನ ಲಗ್ನ ಆದಾಗಿಂದ ಏನಿಲ್ಲ ಅಂದ್ರೆ ಒಂದು ಕೋಟಿ ಸಲ ಹೇಳಿರ್ಬೇಕು ನೋಡಿ ನೀನು. ಮತ್ತೆ ನಾ ಏನು ತಂದೇ ಇಲ್ಲ ಗಿಫ್ಟ್, ನನ್ನ ನೆನಪ ಇಲ್ಲ ರೀ. ಇನ್ನೂ ಏನು ಗಿಫ್ಟ್? ನೀನ ನನಗೆ ದೊಡ್ಡ ಗಿಫ್ಟ್. ಇನ್ನೂ ಯಾವ ಗಿಫ್ಟ್ ತರ್ತಿ? ಬಾಬಾ, ಇಬ್ರು ಕೇಕ್ ಕಟ್ ಮಾಡೋಣ. ನನ್ನ ಬಾಳಿಗೆ ನೀ ಬೆಳಕಾಗಿ ಬಂದಿ ಪಾರು. ನೀವು ನನ್ನ ಬಾಳಿಗೆ ಬೆಳಕಾಗಿ ಬಂದ್ರಿ. ನೀವೇನಾದರೂ ನನ್ನ ಜೀವನದಾಗ ಬರ್ಲಿಕ್ಕಂದ್ರೆ ನಾನು ಇಷ್ಟೆಲ್ಲ ಸಾಧನೆ ಮಾಡಕ್ ಆಗ್ತಿದ್ದೀನಿ ಇಲ್ಲ. ನಾ ಇವತ್ತು ಏನದಿನಂದ್ರೆ ಅದಕ್ಕೆಲ್ಲ ಕಾರಣ ನೀವ. ನಾನು ಭಾಳ ಪುಣ್ಯವಂತೀರಿ ನಿಮ್ಮಂತ ಗಂಡನ ಪಡೆಯಕ. ಹೊಡಿ ಹೊತ್ತ ಅದ ಹಳೆಯ ಡೈಲಾಗ್. ಹೊಸ ಯಾವಾರ ಹೊಡಿಗ ಡೈಲಾಗ್ನ ಮಂದಿಗೂ ಬೋರ್ ಆಗುತ್ತ. ನೀ ಹೊಳ ಮಳ ಹೇಳಿದ ಡೈಲಾಗ್ ಹೇಳಿದ ಅಂದ್ರೆ ಪಾರು, ಇಷ್ಟೆಲ್ಲ ಹೇಳ್ತಿಯಲ್ಲ, ನನಗೆ ಒಂದು ಗಿಫ್ಟ್ ಕೊಟ್ಬಿಡು ಹೋಗ್ಲಿ. ಲೈಫ್ ಲಾಂಗ್ ಮರಿಲಾರ್ದಂತ ಗಿಫ್ಟ್ ಕೊಟ್ಬಿಡು. ಇನ್ನು ಯಾವತ್ತೂ ಕೇಳಂಗಿಲ್ಲ ನಾನು ಆ ಗಿಫ್ಟ್ನ. ನನ್ನ ಹತ್ರ ಐತಾ ಅಂತ ಗಿಫ್ಟ್? ಏನ್ರಿ ಅದು? ನನ್ನ ಪ್ರಾಣ ಕೊಡ್ಲ್ಯಾ? ಪ್ರಾಣ ಬೇಡ ಪಾರು, ನಿನ್ನಂತ ಗುಂಡ್ ಗುಂಡಂದು ಕೆಂಪಂದು ಪುಟ್ಟ ಪಾರು ಕೊಟ್ಬಿಡು ಸಾಕು. ಅಯ್ಯೋ ಹೋಗ್ರಿ. ಪಾಪ ಆತಂದ್ರೆ ಜಪನ ಜತ್ನ ಮಾಡೋರು ಯಾರು? ನೌಕರಿನ ಮಾಡಂತೀರಿ, ಆಮೇಲೆ ಜನಸೇವೆ ಮಾಡಂತೀರಿ, ಯಾವ ಮಾಡಲಿ ನಾನು? ಕೂಸು ಹೆತ್ತು ಒಂದ ಕೊಟ್ಬಿಡು ಸಾಕು. ನಾ ಜಪಾನ ಜತ್ನ ನಾನು ಮಾಡ್ಕೊಂತೀನಿ. ಹಳ್ಳಿ ಮೇಷ್ಟ್ರು ಪಿಕ್ಚರ್ನಾಗ ರವಿಚಂದ್ರ ಅವ್ರು ಇದ್ರಲ್ಲ, ಹಂಗ ನಾನು ಶಾಲ್ಯಾಗ ಒಂದು ತೊಟ್ಲ ಕಟ್ತೀನಿ, ಜೋಪಾನ ಮಾಡ್ತೀನಿ ನನ್ನ ಮಗಳನ್ನ. ಇನ್ನೊಂದು ವರ್ಷ ಮಗು ಬೇಡ ತಡ್ರಿ. ತಗೋ, ನಾ ಮುದುಕನ ಆಗಿ ಹೋಗ್ಬಿಡ್ತೀನಿ. ಈಗ ಆಲ್ರೆಡಿ ನನಗೆ ವಯಸ್ಸು ಭಾಳ ಆಗ್ಬಿಟ್ಟವು ನೋಡಿಲಿ. ಡೇಟ್ ಬಾರ ಆದ್ಮೇಲೆ ನಾನು ಲಗ್ನ ಆಗೀನಿ. ಅಂತದ್ರಾಗ ಮತ್ತೆ ಇನ್ನೂ 1 ವರ್ಷ ಅಂತೀಯಲ್ಲೋ ಪಾರು. ಬ್ಯಾಡ ಬ್ಯಾಡ, ಏನೇನೋ ಯಾವ ಕಾಲಕ್ಕೆ ಆಗ್ಬೇಕದ ಆದ್ರೆ ಚಂದ ಪಾರು. ಅದೇನು ಗೊತ್ತಿಲ್ಲಪ್ಪ. ಆಗು ಕೈಲಿ 1-2 ಮಕ್ಕಳನ್ನ ಪುದು ಹಡದು ನನ್ನ ಕೈಯಾಗ ಕೊಟ್ಬಿಡು ಸಾಕು. ನಾನು ಜಪಾನ ಮಾಡ್ಕೊಂತ ಆರಾಮಾಗಿದ್ದು ಬಿಡ್ತೀನಿ. ಒಮ್ಮೆ 3-4 ಹೊಡೆಯಕ್ಕೆ ನಾನು ನಾಯಿ ಮಾಡ್ರೇನ? ಅಪಾರ್ಥ ಮಾಡ್ಕೋಬೇಡ ಪಾರು, ಹಂಗಲ್ಲ ಹೇಳಿದ್ದು. ವರ್ಷಕ್ಕೊಂದು ಹಂಗ 1-6 ವರ್ಷದಾಗ 6 ಮಕ್ಕಳನ್ನ ಹೆತ್ ಕೊಟ್ಬಿಡು ಸಾಕು. 6 ಮಕ್ಕಳ? ನಾ ಏನು ಭಾಳ ಕೇಳೇನ? ಬರೀ ಅರ್ಧ ಡಜನ್ ಮಾತ್ರ ಮಕ್ಕಳನ್ನ ಕೇಳಿರೋದು. ನೀನ್ 1 ಡಜನ್ ಮಕ್ಕಳನ್ನ ಎತ್ಕೊಡು ಅಂದಂಗ ತೆಗ್ದಂಗ ಮಾಡ್ಕೊಂಡು ನಿಂತಿಲ್ಲ ಪಾರು. ನಾ ಕೇಳಿದ್ ಬರೀ ಅರ್ಧ ಡಜನ್. ಅಯ್ಯೋ ಭಗವಂತ, 6 ಮಕ್ಕಳ? ಪಾರು, ವರ್ಷಕ್ಕೊಂದು ಬ್ಯಾಡ ಅಂದ್ರ 2 ವರ್ಷಕ್ಕೊಂದೊಂದು ಎತ್ ಕೊಟ್ಬಿಡು ಸಾಕ. ಇವ್ರಂಕ್ರು ಈ ಊರಿ ಬಂದಿಂದ ನಿಟ್ಟುಪುಟ್ಟಗ ಮನಿ ಬರೋದ ಗೊತ್ತಿಲ್ಲ ನೋಡು. ಎಷ್ಟೊತ್ತ ಮಾಡ್ತಾರೋ ಏನಂತೀನಿ ನಾನು. ಅಲ್ಲ 8 ಗಂಟೆ ಆತು, ಅದು ಎಂತ ಆಫೀಸ್ ಇರ್ಬೇಕು, ಏನ್ ಕತಿ ಅಂತೀನಿ ನಾ. ಅಲ್ಲಿ ಹಳ್ಳಿಯಾಗಿದ್ದಾಗ ತಣ್ಣಗಿದ್ಯೋವ ಅಲ್ಲನ, ಇಲ್ಲಿ ಬಂದಿಂದ ಒಟ್ಟ ಮನಿನ ಹೊಂದವಲ್ರು. ಹೊತ್ತೇಳಿ ಸರಿಯಾಗಿ ಮನಿ ಬರೋದೇ ಇಲ್ಲ ಇವ್ರು. ಬರ್ಲಿ ಮಾಡ್ತೀನಿ, ಅದು ಎಂತ ಕೆಲಸ ಐತೆ ಕೇಳೇ ಬಿಡ್ತೀನಿ ನಾನು. ದಿನ 11ಕ್ಕೆ ಮನಿ ಬರ್ತಾರ. ರಾತ್ರಿ ಹೊತ್ತು ಊಟ ಕೊಡ್ಲೇನ ಅಂದ್ರೆ ನಾನು ಊಟ ಮಾಡ್ತೀನಿ ತಗೋ ಅಂತೇಳಿ ಹಾಸಿಗೆ ಹಾಸ್ಕೊಂಡು ತನ್ನಾಗ ಹಾಲು ಮಕ್ಕೊಂಡ್ಬಿಡ್ತಾರ. ಮುಂಜಾನೆ ಎದ್ದಾರ ಮತ್ತೆ 8:00 ಜಳಕ ಮಾಡಿ ಮತ್ತೆ ಹೊಂಟ ಬಿಡ್ತಾರ. ಈ ಊರಿಗೆ ಬಂದಿಂದ ಹೆಂಡತಿ ಮಗಳು ಅಂತೇಳಿ ನೆನಪ ಹಾರ್ಯಾರ ನೋಡಿ ಇವ್ರು. ಬರ್ಲಿ ಇವ್ರು ಮಾಡ್ತೀನಿ ಇವ್ರನ್ನ. ಅದಕ್ಕೆ ಇವತ್ತ ಇಟ್ಟೊತ್ತಾದ್ರೂ ಕಾಕೊಂತ ಕುಂತೀನಿ. ಬರ್ಲಿ ಇವತ್ತ. ಬಂದ್ರ ಇಟ್ಟೊತ್ತು ಹಾರಿ ಬರಾಕ ಯಾಕ್ರಿ ಹಿಂಗತಿ ಮಾಡ್ತೀರಿ ನೀವು? ಮೊದ್ಲೇಕ ಅಲ್ಲಿ ಹಳ್ಳಿಯಾಗಿದ್ದಾಗ ಚಂದಗಿದ್ದೀವಿ ನಾವು. ಅಲ್ಲಿ ಹೆಂಡತಿ ಮಗಳು ಅಂತಂತಿದ್ರಿ, ಇಲ್ಲಿ ಬಂದಿಂದ ಅಂಕ್ರು ಒಟ್ಟ ಮಾತಾಡ್ಸಂಗೇ ಇಲ್ಲ. ಯಾವಾಗ ಬರ್ತೀರೋ ಯಾವಾಗ ಹೋಗ್ತಿರೋ. ಇದನ್ನ ಹೆಚ್ಚಿನ ಐತೇನ್ರಿ ಈ ಕೆಲಸ ನಿಮಗೆ?
ಹೆಂಡತಿ ಮಕ್ಕಳನ್ನ ನೋಡ್ಕೊಲಾರ್ದಂತ ಕೆಲಸ ಐತೆ ನಿಮಗ? ಬರೋಣ ಚಲೋ ಮಾಡಿದ್ಯಾ? ನಮ್ಮ ಕೆಲಸ ನಮಗ್ ಗೊತ್ತು. ಮನ್ಯಾಗ ಕುಂತ್ಕೊಂಡು ತಿಂತೀರಿ, ನಿಮಗೇನ್ ಗೊತ್ತಿರ್ತತಿ? ಹಂಗ ಮಾತಾಡೋದು ಸುಲಭ ಇಲ್ಲ. ಅದೆಂತದ್ರೆ ಆಫೀಸ್? ಬೆಳ್ಳ ಬೆಳತಾನೆ ಇರ್ತತನ ಆಫೀಸ್? ಯಾವ್ದಾದ್ರೂ ಯಾ ಆಫೀಸ್ ಆದ್ರೂ 5ಕ್ಕ ಕ್ಲೋಸ್ ಅಂತ. ನೀವು ನೋಡಿದ್ರೆ 8, 9, 10 ಗಂಟೆಗೆ ಬರ್ತೀರಿ. ಈಗ ಅಂಕರು 2 ತಿಂಗಳು ಹೊತ್ತಾತು. 11 ಇರ್ಲಾರ್ದ ಮನಿ ಬರಂಗೇ ಇಲ್ಲ. ಏನ್ ಎಬ್ಸಿರಿ ನೀವು? ಏನ ಮನಿ ಬರೋಣ ಚಲೋ ಮಾಡಿಬಿಟ್ಟಲ್ಲ. ಗಂಡ ಈಗ ಬಂದನ, ಬ್ಯಾಸತ್ತ ಬಂದಿರ್ತಾನ, ಊಟ ಕೊಡೋನು ಅಂತ ಇಲ್ಲ, ಬರೋಣ ಜಳ ತಕೊಳೋದು. ರೀ ಕುಡ್ದಿರೇನ? ಎಂದಿಂದ ಚಲೋ ಮಾಡಿದ್ರಿ ಇದನ್ನ? ಎಲ್ಲ ನಿನಗೆ ಹೇಳ್ಬೇಕನ? ಫ್ರೆಂಡ್ಸ್ ಎಲ್ಲ ಪಾರ್ಟಿ ಎಲ್ಲ ಹೋಗಿರ್ತೀವಿ, ಅಲ್ಲಿ ಒಂದೊಂದು ಟೈಮ್ನಾಗ ಉತ್ರು ಕುಡ್ದಾಗ ಮಾಡುವಂತ ಪ್ರಸಂಗ ಬಂದಿರ್ತತಿ. ರೀ ನೀವು ಕುಡ್ದಕ್ಕ ದಾಸರಾದ್ರೆ ನನಗೆ ಯಾಕ ಸಂಶಯ ಬಂದಿತ್ತು. 11ಕ್ಕೆ ಬರ್ತೀರ ಅಂದ್ರೆ ಏನೋ ಒಂದು ಐತಿ ಅಂತೇಳಿ ಅದಕ್ಕೆ ಇವತ್ತು ಎದ್ದು ಕುಂತೀನಿ ನಾನು. ದಿನ ಗೆಳೆಯರು ಕರೀತಾರ ನಿಮ್ಮನ್ನ, ಬಾ ಕುಡಿದು ಹೋಗ್ಬಾರಪ್ಪ ಅಂತ. ಅದೆಂತದ್ರಿ? ಅದೆಂತ ಕೆಲಸ ನಿಮ್ದು? ಅದೆಂತ ಗೆಳೆಯರು? ನೀನು ಸುಮ್ಮನೆ ಹೋಗು, ಅವೆಲ್ಲ ನೀನು ಗೊತ್ತಾಗಿಲ್ಲ. ಸುಮ್ಮನೆ ಹೋಗಂದ್ರೆ ಹೋಗ್ಬೇಕಷ್ಟ. ಅವೆಲ್ಲ ನಿನ್ಗೇನು ಗೊತ್ತಾಗಿರುತ್ತ? ನೀನು ಸಾಲಿ ಕಲ್ತಿಲ್ಲ, ನಿನ್ಗೇನು ಗೊತ್ತಾಗಂಗಿಲ್ಲ. ಸುಮ್ಮನೆ ಇಟ್ಬಿಡು. ಮನ್ಯಾಗ ನಿನ್ಗೆ ಏನ್ ಬೇಕಾದ ತಂದು ಹಾಕಿನಿಲ್ಲ, ತಿಂದು ಯಾಕೆ ಸುಮ್ಮನೆ ಇರ್ಬಾರ್ದು? ಹಂಗಾದ್ರೆ ನೀವ್ ಏನ್ ಮಾಡಿದ್ರು ನಾ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕನ? ಹೆಂಡತಿ ಅನ್ನೋದಿಲ್ಲ, ಮಗಳು ಅನ್ನೋದಿಲ್ಲ. ರೀ ಈಗಂಕ್ರು ಎಲ್ಲ ನೆನಪು ಹಾರಿಬಿಟ್ರಿ ನೀವು. ಬ್ಯಾಡ್ರಿ, ಈ ಊರ ಬೇಡ ನಮ್ಗೆ. ನಾವು ಹಳ್ಳಿಗೆ ಹೋಗಿ ನಡ್ರಿ. ಜೀವನಕ್ಕೆ ಸುಖ ಇರ್ಲಾರ್ದು ತಗೊಂಡು ಏನ್ ಮಾಡುದು? ಇಷ್ಟೆಲ್ಲ ದುಡಿಯಕತ್ತಿದ್ ಯಾರಿಗೆ? ನಿನಗ ನಿನ್ನ ಮಗಳಿಗೆ. ಹಳ್ಳಿಗೆ ಹೋಗ್ಕೊಳ್ಳಂತ ಹಳ್ಳಿಗೆ. ಸರಿ ಸರಿ, ಸುಮ್ಮನೆ ನಮ್ಗೆ ಸಿಟ್ಟ ತರಿಸ್ಬೇಡ. ಸರಿ, ಆದ್ರೂ ನೀವು ಭಾಳ ಬದಲಾಗಿರಿ. ನನಗೆ ಯಾವತ್ತೂ ನೀವು ಹಿಂಗ ಜೋರ್ದನಿಲೆ ಮಾತಾಡ್ದವ್ರಲ್ಲ ರೀ. ಯಾಕ್ರಿ ಹಿಂಗತಿ ಮಾಡಕತ್ತೀರಿ? ನಮ್ ಸಂಕಟ ನಮ್ಗ, ನಿನಗೇನ್ ಗೊತ್ತೈತಿ? ನಮ್ಗ ಕೆಲ್ಸದ ಒತ್ತಡ ಇರ್ತತಿ. ಕೆಲಸದ ಒತ್ತಡ ಐತಂತೆ ದಿನ ಮನಿ ಕುಡ್ಕೊಂಡ್ ಬರೋದನ್ನ ರೀ. ಕುಡ್ತಕ್ಕ ದಾಸರಾದ್ರ ಮುಗಿದ್ ಹೋತ್ರಿ. ಅದರಿಂದ ಹೊರಗೆ ಬರಕ್ ಆಗದೇ ಇಲ್ಲ. ನೀವೇನು ದುಡ್ದಿದ್ದನು ಬರೇ ಆ ಬಾರಿಗೆ ಹೇಳೋದಾಗತ್ತ. ನನಗೆ ಗೊತ್ತೈತ್ರಿ. ಕೈ ಮುಗಿತೀನ್ರಿ, ಇದನ್ನ ಕುಡಿಯೋದು ಬಿಟ್ಟು ಬಿಡ್ರಿ. ನೋಡ್ ನೀನು ನನ್ನ ಕೆಟ್ಟವನಾಗಿ ಮಾಡ್ಬೇಡ. ಸುಮ್ಮನೆ ನಮ್ಮ ತಲೆ ಬಿಸಿ ಮಾಡ್ಬೇಡ. ನಮ್ಗ 108 ಒತ್ತಡ ಇರ್ತಾವ. ನಾವು ಅದಕ್ಕೆ ಕುಡಿತೀವಿ. ನಿಮ್ಗೇನ್ ಗೊತ್ತೈತಿ? ಮನ್ಯಾಗ ತಂದು ಹಾಕಿನಿ, ತಿಂದ್ಬಿಟ್ಟು ಮಾತಾಡಕ್ ಬಂದ ಅಳಿಕೆ. ಎಂದು ನನಗೆ ಹಿಂಗತಿ ಮಾತಾಡ್ದವ್ರಲ್ಲ. ಮುಗಿದೋತಯ್ಯವ್ವ, ಇವ್ರನ್ನ ನೆಚ್ಕೊಂಡ್ ಬಂದಿದ್ದೆ. ಇವ್ರು ಯಾಕೆ ಹಿಂಗತಿ ಆದ್ರ? ಸಹವಾಸ ದೋಷ. ನನಗೆ ಗೊತ್ತಾಗೈತಿ. ನನಗ ಬಾಯಿ ಬಂದಂಗ ಮಾತಾಡೋಕ ಇರ್ಲಿ ನೋಡ್ತೀನಿ ಇದು ಎಲ್ಲಿ ಬಂದು ಹತ್ತತ್ತಂತೇಳಿ. ಬೆಳ್ತಾನ ವಾಂತಿ ಮಾಡ್ಕೊಂಡೈತಿವ. ಹಾಲು ಕುಡಿಸಿದ್ರ ಹಂಗ ಕಕ್ಕಕತ್ತೈತಿ ಅಕ್ಕ. ಏನಾರ ಇನ್ಫೆಕ್ಷನ್ ಆಗೈತನ? ನಡಿ ಹಾಸ್ಪಿಟ್ಲಿಗೆ ಹೋಗ್ಬರೋಣ. ಇಲ್ಲವ ಅಕ್ಕ, ನೀ ತಪ್ಪು ತಿಳ್ಕೊಬೇಡ. ಮಾವ ಮನೆಗೆ ಬಂದಿಂದನ ಹಿಂಗೆಲ್ಲ ಆಗೈತಿ ಗೊತ್ತನ. ಅವಂಗ ನಾನು ಕಂಡ್ರೆ ಮೊದ್ಲಾಗ ಮಾಡಂಗಿಲ್ಲ. ನನ್ನ ಮಗುಗೆ ಏನೋ ಮಾಡ್ಯಾನವ. ನನಗೂ ಯಾಕೆ ಹಂಗೆ ಅನ್ಸತ್ತವ ಬಾರ್ತಿ. ನೀನು ಇವತ್ತು 3-4 ಸಲ ವಾಂತಿ ಮಾಡ್ಕೊಂಡೆ. ಮೊದಲೇ ಕಾಯ ಮನುಷ್ಯ ಸರಿ ಇಲ್ಲವ. ಯಾಕಾರ ಮನೆ ಕರ್ಕೊಂಡ್ಬಂದಿನ ಅಂತಿನ್ನ. ಅವ ಬಂದಿಂದ ಇಷ್ಟೆಲ್ಲ ಆಗಕತ್ತು. ನಿನ್ನ ಗಂಡ ಬರೋಬ್ಬರಿ ಇಲ್ಲವ. ಯಾಕ ಏನಾಯ್ತು? ಕೂಸಿ ಇಷ್ಟ ಆಡಾಕತ್ತೈತಿ. ನನಗೆ ಯಾಕೆ ಸಂಶಯನ ಬರಾಕತ್ತೈತಿ. ಹುಡುಗ ಹಂಗ ವಾಂತಿ ಮಾಡ್ಕೊಂತೈತಿ. ನಿಮ್ಮ ಅಣ್ಣ ಏನೋ ಮಾಡ್ಯಾರ ನನ್ನ ಮಗಳಿಗೆ. ಇವತ್ತು ನೋಡಿ ಭಾರತಿ ಅಕ್ಕನು ವಾಂತಿ ಮಾಡ್ಯಾರಂತ 3-4 ಸಲ ಏನೋ ಮಾಡ್ಯಾನ್ರಿ. ಅವ್ನು ಒಳ್ಳೆ ಮನೆಗೆ ಕರ್ಕೊಂಬಂದ್ರಿ. ಈಕಿ ಭಾರತಿ ಅಕ್ಕ ಹಂಗ ಕಣ್ಣು ಮುಚ್ಕೊಂಡು ಎಲ್ಲಾರನ್ನೂ ನಂಬಿಡ್ತಾಳ. ಹಂಗೇನ್ ಮಾಡಿರಂಗಿಲ್ಲ. ಒಬ್ಬರ ಮನಸ್ಸಿನಿಂದ ನಿಮಗೆ ಗೊತ್ತಾಗತ್ತನ. ಅವ್ರು ಒಂದೇನೋ ಒಂದು ದುರುದ್ದೇಶ ಇಟ್ಕೊಂಡ ಬಂದಾರ. ಆಕೆ ಭಾರತಿ ಅಕ್ಕ ಏನೋ ಹೇಳ್ಕೊಳಂಗಿಲ್ಲ. ನೋಡ್ರಿ ನನ್ನ ಮಗಗೆ ಏನಾರ ಆಗಲಿ, ನಿಮ್ಮ ಅಣ್ಣನ ಸುಮ್ಮನೆ ಬಿಡಂಗಿಲ್ಲ. ಆ ಥರ ಏನೂ ಆಗಂಗಿಲ್ಲ. ಕೂಸಿ ಇಷ್ಟ ಆಡಾಕತ್ತೈತಿ, ಎತ್ಕೊಂಡ್ರೆ ಎತ್ಕೋಬೇಕಿಲ್ಲ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೆಂಗೆ ಕೆಳಕ್ಕೆ ಬಂದಾರ ನೋಡು. ನೀನು ಯಾವಾಗ ನನ್ನ ಮಗನ ಎತ್ಕೊಂಡು ನನ್ನ ಮಗ ಹಾಳಾಕತ್ಬಿಟ್ಟೈತಿ. ಏನೋ ಮಾಡಿ ನೀ ನನ್ನ ಮಗಗೆ ಆರ್ತಿ ಏನು ಹೇಳಾಕತ್ತಿ ನೀನು? ಏನು ಮಾಡಿದಪ್ಪ ನನ್ನ ಮೊಮ್ಮಗ? ಇನ್ನು ನಿನ್ನ ಹೊಟ್ಟೆನ ವಿಷ ಬಿಟ್ಟಿಲ್ಲ, ಇನ್ನು ಸಂಕಟ ಬಿಟ್ಟಿಲ್ಲ ನಿಂದು. ನಮ್ಮ ಭಾರತಿನೂ ಮುಂಜಾನೆ ಅಂತ 3-4 ಸಲ ವಾಂತಿ ಮಾಡ್ಕೊಂಡಾಳ. ಏನೋ ಮಾಡಿ ನೀನು. ಯಾಕೆ ಹಿಂಗತಿ ಮಾತಾಡ್ತೀರಿ? ನಾ ಏನೂ ಮಾಡಿಲ್ಲ. ನನಗೆಲ್ಲ ಗೊತ್ತೈತಿ. ನೀ ಹಿಂದಕ್ಕೆ ಎಷ್ಟೆಲ್ಲ ಕತಂತ್ರ ಮಾಡಿ ಈಕೆ ನಮ್ಮ ಮಗಗೆ ಏನೂ ಗೊತ್ತಾಗಂಗಿಲ್ಲ. ಹಂಗೆ ಕರ್ಕೊಂಬಂದ್ಬಿಟ್ಲ. ನನ್ನ ಮಗಗೆ ಏನಾರ ಅಲ್ಲಿ ನಿನ್ನ ಮಾತ್ರ ಸುಮ್ಬಿಡಂಗಿಲ್ಲ. ಕರಿ ಹೇಳ್ತೀನಿ, ನಾ ಏನೂ ಮಾಡಿಲ್ಲ. ಭಾರತಿ ನನ್ನ ನಂಬು, ನಾ ಏನೂ ಮಾಡಿಲ್ಲ. ಅಲ್ಲಿ ಸಿರ್ಪತಿ ನನ್ನ ನಂಬಲಿ, ನಾ ಏನೂ ಮಾಡಿಲ್ಲ. ಓ ನಿನ್ನ ನಂಬ್ತಾರ ಬಾ. ಏನು ಚಲೋ ಮನುಷ್ಯ, ಮಾಡೋದೆಲ್ಲ ಮಾಡಿಬಿಟ್ಟೆ. ನೋಡು, ಇಲ್ಲೇ ಕರ್ಕೊಂತ ಕುಂತ್ರ ಇದಾಗುತ್ತಾ? ಡಾಕ್ಟರ್ನ ಕರ್ಕೊಂಬರ್ತೀನಿ ತಡಿ. ಅವಾಗಾರ ಗೊತ್ತಾಗುತ್ತಲ್ಲ ನಾ ಏನು ಮಾಡೀನಿ, ಏನು ಬಿಟ್ಟೀನಿ ಅಂತೇಳಿ. ನೀನ ಏನಾರ ಮಾಡಿ ಅಂತ ಗೊತ್ತಾಗಬೇಕು. ನಿನ್ನ ಮಾತ್ರ ಸುಮ್ಬಿಡಂಗಿಲ್ಲ ನೋಡು ತಿರುಪತಿ. ನಾನು ಆಯ್ತು ರೀ, ನೀವೇನು ಶಿಕ್ಷೆ ಕೊಟ್ರು ನಾನು ಆ ಶಿಕ್ಷೆ ಅನುಭವಿಸೋಕೆ ತಯಾರದೀನಿ. ನಾ ಬದಲಾಗಿನಂತಂದ್ರೂ ಯಾರೂ ನಂಬಂಗಿಲ್ಲ. ಏನು ಮಾಡೋದು? ಎಷ್ಟು ಹೇಳಿದ್ರೆ ರೀ, ಇಲ್ಲ ನಾನು ನಂಬಿಕೆನ ಕಳ್ಕೊಂಡ್ಬಿಟ್ಟೀನಿ. ಒಬ್ಬ ಮನುಷ್ಯ ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಹಿಂಗೆ ನೋಡಾಗೋದು. ಆರ್ತಿ ಭಾರತಿ,
ಸಿರ್ಪತಿ ನಾ ಏನೂ ಮಾಡಿಲ್ಲಲೇ ನನ್ನ ನಂಬ್ರಿ. ಗೊತ್ತಾಗತ್ತೆ ತಡಿ ರೀ. ಇವ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾನ. ಒಂದಿಟ ನೋಡ್ಕೊಂತ ಇರ್ರಿ ಅವನ್ನ. ಇವನ್ನ ಒಂದು ರೂಮ್ ಯಾಕೆ ಕದ ಹಾಕ. ಈಕೆದ ಅಲ್ಲ ಇವ್ರು ಸಾದ್ರತ್ತಿ. ಆಕಿನ ಎಲ್ಲ ಹಚ್ಚ ಕೊಡೋದು.